ಅವನು ಒಳ್ಳೆ ಗುಣ ಕೆಟ್ಟ ಗುಣ ಏನೇನು ಅಂತ ರಿಪೋರ್ಟ್ ಮಾಡಿಕೊಟ್ಟಿದಾರಮ್ಮ. ನೋಡು, ನೀನೇ ನೋಡು. ಈಗಿನ ಕಾಲದ ಹುಡುಗರ ಬಗ್ಗೆ ವಿಚಾರಿಸ್ಬೇಕು ಅಂದ್ರೆ ಅವ್ರ ಬಯೋಡೇಟಾನೆಲ್ಲ ತಿಳ್ಕೊಬೇಕು. ಏನ್ ಕಾಲ ಬಂತೋ ಏನೋ. ಎಲ್ರೂ ಏನ್ ನೋಡ್ತಾ ಇದ್ದೀರಾ? ಬಾರಮ್ಮ, ನಿನಗೆ ಕಾಯ್ತಾ ಇದ್ವಿ. ಗಾಯತ್ರಿ, ಆ ಫೋಟೋ ಕೊಡು ಚಾರು ಕೈಲಿ. ತಗೊಮ್ಮ ಫೋಟೋ. ತಗೊಳ್ಳೆ. ಏನ್ ದೊಡ್ಡಪ್ಪ, ಮತ್ತೆ ಗಂಡ್ ನೋಡಕ್ ಶುರು ಮಾಡ್ಬಿಟ್ರಾ? ನನಗ್ ಮದ್ವೆ ಬೇಡ ಅಂತ ಹೇಳ್ದೆ ತಾನೆ? ಅಲ್ಲಮ್ಮ ಚಾರು, ಹೀಗೆ ಮದ್ವೆನ ಮುಂದೂಡ್ತಾ ಹೋದ್ರೆ ಹೇಗಮ್ಮ? ಮೊದಲು ನಿನ್ ಫೋಟೋ ನೋಡಮ್ಮ. ಹೇಳಿ ಮಾಡಿಸ್ತವ್ ನಿನಗವನು. A to Z ಅವನ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ. ತುಂಬಾ ಒಳ್ಳೆ ಕುಟುಂಬ ಅಮ್ಮ. ಪಾಪ, ಹುಡ್ಗನ್ಗೆ ನನ್ ಬಗ್ಗೆ ಗೊತ್ತಾ? ಹುಡ್ಗನ್ ಬಗ್ಗೆ ವಿಚಾರಿಸೋದು ಮುಖ್ಯ ಅಲ್ಲ, ನನ್ ಬಗ್ಗೆ ಅವ್ರಿಗೆ ತಿಳಿಸ್ ಹೇಳ್ಬೇಕು, ಅದೇ ಮುಖ್ಯ. ಏನಮ್ಮ ಚಾರು, ಏನ್ ಮಾತಾಡ್ತಿದೀಯಾ? ನಿನ್ನಿಂದ ಮದುವೆ ನಿಂತೋಯ್ತಾ? ಅಥವಾ ಮದುವೆ ನಿಂತೋದ ತಕ್ಷಣ ನೀನ್ ಕೆಟ್ಟ ಹುಡುಗಿ ಅಂತ ಅರ್ಥನಾ? ನೋ, ಯು ಆರ್ ಎ ಜಮ್. ನಿನ್ನನ್ನು ಮದುವೆ ಮಾಡ್ಕೊಳ್ಳೋನು ಪುಣ್ಯ ಮಾಡಿರ್ಬೇಕಮ್ಮ. ಅದನ್ನ ನನ್ನ ಮದ್ವೆ ಆಗೋ ಹುಡುಗ ಹೇಳ್ಬೇಕು ದೊಡ್ಡಪ್ಪ. ಅಲ್ಲ ಕಣೆ, ಇದೇ ಕಾರಣ ಹೇಳ್ಕೊಂಡು ಮದ್ವೆನ ಎಷ್ಟು ದಿನ ಅಂತ ಮುಂದಕ್ಕಾಗ್ತೀಯಾ? ಈಗ್ಲೇ ನಿನ್ ಬಗ್ಗೆ ಜನಗಳು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದಾರೆ. ಜನರು ಬಾಯಿ ಮುಚ್ಚೋಕೆ ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ ಕಣೆ. ನೀನ್ ಯಾಕೆ ನಮ್ಮನ್ನ ಅರ್ಥ ಮಾಡ್ಕೊಂತ ಇಲ್ಲ? ನಿಮ್ ಸಂಕಟ ನನ್ಗೆ ಅರ್ಥ ಆಗುತ್ತಮ್ಮ. ಜೀವನ ಪರ್ಯಂತ ನಾನು ನಿಮಗ್ ಭಾರವಾಗಿರಲ್ಲ. ಇಂಥ ಹುಡುಗಿನ ಬೆಳೆಸಿದ್ವಲ್ಲ ಅಂತ ನೀವು ನೋವು ಅನುಭವಿಸೋಕೆ ನಾನು ಮಾಡಲ್ಲಮ್ಮ. ಚಾರು, ನೀನ್ ಭಾರ ಅಂತ ಯಾರಮ್ಮ ಹೇಳಿದ್ದು? ನಮಗಿರೋ ಒಂದೇ ಒಂದು ಸಂತೋಷ ಅಂದ್ರೆ ನೀನೇ ಅಲ್ವೇನಮ್ಮ? ನೀನ್ ಸಂಕಟ ಪಡ್ತಿರೋದು ನಮ್ಮಿಂದ ನೋಡಕ್ ಆಗ್ತಿಲ್ಲಮ್ಮ. ಏನಮ್ಮ ಚಾರು, ಕಾರಣ ಇಲ್ಲದೆ ನಿನ್ನ ಜೀವನದಲ್ಲಿ ಆಟ ಆಡಿರೋನೆ ಮದುವೆ ಆಗಿ ಸಂತೋಷದಿಂದ ಇರುವಾಗ ನೀನ್ ಯಾಕೆ ಮದುವೆನ ಮುಂದಕ್ಕಾಗ್ತೀಯಮ್ಮ? ಏನ್ ದೊಡ್ಡಪ್ಪ ಇದು? ನನಗ್ ಮದ್ವೆ ಮಾಡಿ ಅವ್ರನ್ನ ಸೋಲ್ಸ್ಬೇಕು ಅನ್ಕೊಂಡಿದೀರಾ? ಅವ್ರ ಜೊತೆ ಸೇಡ್ ತೀರ್ಸ್ಕೊಳಕ್ಕೆ ನನ್ ಪಗಡೆಕಾಯಿ ಆಗ್ಬೇಕಾ? ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೀಯ? ನಿನ್ ಸಂತೋಷಕ್ಕೆ ತಾನೆ ನಾವ್ ಹೀಗೆಲ್ಲ ಮಾಡ್ತಾ ಇರೋದು. ಇರೋಳೊಬ್ಳೆ ಮಗಳು, ನೀನ್ ನೋವು ಸಹಿಸ್ಕೊಳ್ದಲೆ ಹತ್ರ ನಾವೆಲ್ಲ ಬದುಕಿದ್ದು ಏನೇ ಪ್ರಯೋಜನ? ನಾನೆಲ್ಲಮ್ಮ ಅಳ್ತಾ ಇದ್ದೀನಿ. ನೋವನ್ನೆಲ್ಲ ಮರ್ತು ನಾರ್ಮಲ್ ಆಗೇ ಇದೀನಿ ತಾನೆ? ಎಲ್ಲೇ ಇದೀಯಾ? ಸರಿಯಾಗಿ ಮಾತಾಡಲ್ಲ, ಮುಕ್ತಲ್ ನಗುನೇ ಇಲ್ವಲ್ಲೇ? ಯಾವ್ದೋ ಲೋಕದಲ್ಲಿರ್ತೀಯ. ಇನ್ನೇನಮ್ಮ ಮಾಡು ಅಂತೀಯ? ಮದ್ವೆ ನಿಂತೋಯ್ತು ಅಂತ ಚಪ್ಪಾಳೆ ತಟ್ ನಗ್ಬೇಕಾ? ಹಾಗ್ ಮಾಡಿದ್ರೆ ನೋಡ್ದವ್ರು ನನ್ನ ಹುಚ್ಚಿ ಅನ್ನಲ್ವಾ? ಅಯ್ಯೋ, ನಾನು ಏತಿ ಅಂದ್ರೆ ಇವಳು ಪ್ರೇತಿ ಅಂತಾಳಲ್ಲ. ಇವಳಿಗೆ ಹೇಗ್ರಿ ಅರ್ಥ ಮಾಡಿಸೋದು? ಚಾರು, ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮ. ನೋಡು, ನಿಂದಷ್ಟೇ ಅಲ್ಲಮ್ಮ, ನಿತೀಶ್ ಮದ್ವೆನೂ ನಿಂತು ಹೋಗಿದೆ. ನಿಮ್ಮಿಬ್ರು ಮದುವೆ ಮಾಡಿ ಮುಗಿಸಿದ್ರೇನೆ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ. ಚಿಕ್ಕಪ್ಪ, ನನಗೋಸ್ಕರ ಚಾರಿಗೆ ಬಲವಂತ ಮಾಡಬೇಡಿ. ಇವಳು ಮನಸ್ಸು ಬದಲಾಯಿಸಿ ಮದುವೆ ಮಾಡ್ಕೊಂಡು ಸಂತೋಷವಾಗಿದ್ರೆ ನನಗಷ್ಟು ಸಾಕು. ನನಗೇನು, ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಏಯ್ ನಿತೀಶ, ನಿನಗೇನಾದರೂ ಲಾವಣ್ಯನ ಮೇಲೆ? ಚೇಚೆ, ಹಾಗೇನಿಲ್ಲ. ಈಗ್ಯಾಕೆ ಆ ಮಾತೆಲ್ಲ? ಚಾರುಗ್ ನೀವು ಸಮಾಧಾನ ಮಾಡಿ ಮದುವೆಗೆ ಏರ್ಪಾಡು ಮಾಡಿ. ನನಗೇನು ಅವಸರ? ಸರಿ ಚಾರು, ನೀನೇನು ಚಿಂತೆ ಮಾಡಬೇಡ. ನಿನಗೆ ನಾವ್ಯಾರೂ ಬಲವಂತ ಮಾಡಲ್ಲ. ಆದರೆ ಆದಷ್ಟು ಬೇಗ ಒಂದು ಒಳ್ಳೆ ನಿರ್ಧಾರ ತಗೊಂಡು ನಮಗೆ ಹೇಳ್ಬಿಡಮ್ಮ.
ಹೌದಮ್ಮ ಚಾರು, ನಾವೆಲ್ಲ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ತಾನೆ. ಆದಷ್ಟು ಬೇಗ ನಿನ್ನ ಮನಸ್ಸನ್ನ ಬದಲಾಯಿಸಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಮ್ಮ. ಏಯ್, ನಿನಗೆ ಯಾರ ಫೋನ್ ಮಾಡಕ್ಕೆ ಹೇಳಿದ್ದು? ಹಲೋ, ಕೂಲ್ ಡೌನ್ ಬಾವಾ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಯ್ತಲ್ಲ. ಹಾಗಾದರೆ ಇನ್ನೂ ನನ್ನ ನಂಬರ್ ಯಾಕೆ ಡಿಲೀಟ್ ಮಾಡದೆ ಇಟ್ಕೊಂಡಿದ್ದೀರಾ? ನನ್ನ ನಂಬರ್ ಡಿಲೀಟ್ ಮಾಡಿಲ್ಲ ಅನ್ನೋದ್ರಲ್ಲೇ ನಿನಗೂ ನನಗೂ ಲಾವಣಿಗೂ ಏನೋ ಸಂಬಂಧ ಇದೆ ಅಂತ ಅರ್ಥ. ಏಯ್, ಸುಮ್ಮನೆ ಏನೇನೋ ಮಾತಾಡಬೇಡ, ಮೊದಲು ಫೋನ್ ಇಡೋ. ಟೆನ್ಷನ್ ಮಾಡ್ಕೋಬೇಡಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಎದುರಿಗೆ ಸಿಗ್ತೀರಾ? ಬರ್ತೀನಿ ಕಣೋ, ಬಂದೇ ಬರ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳು. ವಿಜಯನಗರದ ಹತ್ರ ಬನ್ನಿ. ಬೇಡ ಬೇಡ, ಪ್ರಶಾಂತ್ ಕ್ಲಬ್ ಹತ್ರ ಬಾ. ಓಕೆ, ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ, ನನ್ಗಿನ್ನೂ ತುಂಬಾ ಕೆಲಸ ಇದೆಯಮ್ಮ. ಅಡಿಗೆ ಆಗಿಲ್ಲ. ಹೋಗು ನೀನು, ಬೇಗ ತರಕಾರಿ ತಂದ್ಬಿಡು. ಸರಿ, ಹೋಗಿ ತರ್ತೀನಿ. ಅಕ್ಕ, ನಾಗರತ್ನ ಬರ್ತಿದ್ದಾರೆ. ಅವಳು ಯಾಕೆ ಬಂದ್ಲು ಇಲ್ಲಿಗೆ? ನಾನು ಇಲ್ಲ ಅಂತ ಹೇಳ್ಬಿಟ್ಟು ಬಾಗ್ಲ ಹಾಕೋ. ಸರಿ, ಸರಿ, ಹೋಗು, ಹೇಳ್ ಕಳಿಸ್ತೀನಿ. ಬೇಗ ಹೋಗು. ಸುನಂದ, ಬನ್ನಿ ನಾಗರತ್ನ, ಬನ್ನಿ. ಹೇಗಿದ್ದೀರ ಸುನಂದ? ಏನೋ ಚಾರು ಅಪ್ಪ ಅಮ್ಮನ ಹತ್ರ ಚೆನ್ನಾಗಿ ಉಗಿಸ್ಕೊಂಡು ಇಷ್ಟು ಮಾತ್ರ ಇದೀನ್ ನೋಡಿ. ಅವನು ಹೀಗೆ ಮಾಡ್ತಾನೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಎಣಿಸಿರ್ಲಿಲ್ಲ ಸುನಂದ. ನನ್ನ ಮನೆ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಓಹೋ, ನಿಮ್ ಮರ್ಯಾದೆ ಮಾತ್ರ ಹೋಯ್ತಾ? ಚಾರು ಮನೆಯವ್ರಿಗೂ ಅವನಿಂದ ತುಂಬಾ ನೋವಾಗಿದೆ. ಕೊನೆಯವರೆಗೂ ಅವನ್ ಪ್ರೀತಿಸಿರೋ ವಿಷಯ ನಮಗ್ ಗೊತ್ತಾಗ್ಲೇ ಇಲ್ಲ ಸುನಂದ. ಹೌದಾ? ಗೊತ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವನಿಂದ 2 ಕುಟುಂಬಗಳ ಮಾನ ಬೀದಿ ಪಾಲಾಗೋಗಿದೆ. ನಿಮ್ 2 ಕುಟುಂಬದ ಮಾನ ಮಾತ್ರ ಹೋಯ್ತಾ? ನೀವು ಹೆಣ್ ಕೊಟ್ಟು ಹೆಣ್ ತರವ್ರು. ನೀವು ಮಾನ ಕೊಂಡ್ಕೊಳ್ಳಿ ಅಥವಾ ಮಾರ್ಕೊಳ್ಳಿ. ಆದ್ರೆ ಮಧ್ಯಸ್ಥಿಕೆ ವಹಿಸಿದ ನನಗ್ ತಾನೇ ಮರ್ಯಾದೆ ಹೋಗಿದ್ದು. ತಪ್ಪು ಸುನಂದ. ಅವನು ಮಾಡಿರೋ ತಪ್ಪಿಗೆ ಅವನ ಕಾಲ್ ಮುರಿಬೇಕಾಗಿತ್ತು. ನಾನು ಇನ್ನೂ ಅವನ ಮನೆಗೆ ಸೇರಿಸ್ಕೊಂಡಿಲ್ಲ. ಹೊರಗೆ ಹೋಗೋ ರಾಸ್ಕಲ್ ಅಂತ ಓಡಿಸಿದೀನಿ. ಹೌದೌದು, ಅವನನ್ನ ಹೊರಗೆ ಕಳಿಸ್ಬಿಟ್ರೆ ಎಲ್ರ ನೋವು ಸಂಕಟ ಮಾಯ ಆಗಿ ಹೋಗ್ಬಿಡತ್ತಾ? ಇಲ್ಲ ಆಗಿರೋ ಅವಮಾನ ಮರ್ತ ಹೋಗುತ್ತಾ? ನೀವು ಯಾಕೆ ಈ ರೀತಿ ನನ್ನ ಮನಸ್ಸನ್ನ ನೋಯಿಸ್ತಿದ್ದೀರ ಸುನಂದ? ಅವನಿಂದ ನನ್ನ ನೆಮ್ಮದಿ ಹಾಳಾಗಿ ಹೋಯ್ತು. ನನಗೆ ಮನೆ ಒಳಗೆ ಮರ್ಯಾದೆ ಸಿಗ್ತಾ ಇಲ್ಲ ಸುನಂದ. ನನ್ನ ಸೊಸೆ ನನ್ನನ್ನ ಎಷ್ಟು ಕೇವಲವಾಗಿ ನಡ್ಸ್ಕೋತಾ ಇದ್ದಾಳೆ ಗೊತ್ತಾ? ಏನ್ ಮಾಡೋದು? ಮಾಡಿದ ತಪ್ಪಿಗೆ ಅನುಭವಿಸ್ಲೇಬೇಕಲ್ಲ. ಎಲ್ಲ ಮುಗ್ದೋಯ್ತಲ್ಲ, ಇನ್ಮೇಲೆ ಅದ್ರ ಬಗ್ಗೆ ಮಾತಾಡೋದ್ರಿಂದ ಯಾರಿಗೇನ್ ಲಾಭ ಹೇಳು? ಏನ್ ಸುನಂದ ನೀನು ಹೀಗೆ ಹೇಳ್ತಿದ್ಯಾ? ಅವನೇನು ಓಡ್ ಹೋದ, ಮದ್ವೆ ನಿಂತೋಯ್ತು. ಲಾವಣ್ಯಂಗ್ ನಿಶ್ಚಯ ಆಗಿರೋ ಮದ್ವೆ ಆದ್ರೂ ನೀನ್ ಮನ್ಸ್ ಮಾಡಿದ್ರೆ ಮಾಡಕ್ಕಾಗತ್ತಲ್ವಾ? ಏನಂದ್ರಿ? ಲಾವಣ್ಯನ್ ಮದ್ವೆನಾ? ಇನ್ನೂ ನಿಮ್ಗಾದ್ರ ಆಸೆ ಉಳ್ಕೊಂಡಿದ್ಯಾ? ಯಾಕೆ ಸುನಂದ, ನೀನ್ ಅವ್ರ ಹತ್ರ ಸ್ವಲ್ಪ ಮಾತಾಡ್ ನೋಡ್ಬೋದಲ್ವಾ? ಈ ಮದ್ವೆನಾದ್ರೂ ಅವ್ರು ಮಾತಾಡ್ದಾಗ ನಡೀಲಿ. ನಾನ್ ಹೋಗ್ ಮಾತಾಡ್ಬೇಕಾ? ಅವ್ರ ಮನೆ ಮುಂದೆ ನಾನೇನಾದ್ರೂ ಹೋಗಿ ನಿಂತ್ರೆ ಕಾಲಿಂದ ನೆತ್ತಿವರೆಗೂ ಕ್ಯಾಕರ್ ಸುಗಿದು ಬಿಡ್ತಾರೆ. ನೀವು ಮಾಡಿದ ನಾಟಕದಿಂದ ನನ್ನ ಹೆಸರು ಹಾಳಾಗಿ ಹೋಯ್ತು. ಅಷ್ಟ್ ಸಾಲ್ದ? ಮತ್ತೆ ಹೋಗಿ ನಾನು ಉಗಿಸ್ಕೋಬೇಕಾ? ಬೇಡಪ್ಪ ಬೇಡ, ನಿಮ್ ಸಹವಾಸನೇ ಬೇಡ. ನಾನ್ ನಿಮ್ ಸಂಬಂಧದ ಬಗ್ಗೆ ಮಾತಾಡಕ್ ಹೋಗಿ ನನ್ನ ಮರ್ಯಾದೆ ಹೋಯ್ತು. ಏನ್ ಸುನಂದ, ನೀನು ನನ್ನನ್ನು ಹೀಗೆ ದೂರ ತಳ್ತಾ ಇದೀಯ? ನನ್ನ ಮಗಳಿಗೆ ಒಂದ್ ದಾರಿ ಮಾಡಕ್ಕಾಗದೆ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ? ಅವಳಿಗೆ ಯಾರು ತಾನೇ ಒಳ್ಳೇದ್ ಮಾಡ್ತಾರೆ ಹೇಳು? ನನ್ನ ಮಗಳನ್ನ ಒಬ್ಬ ಕೇಡಿಗೆ 2ನೇ ಸಂಬಂಧ ಮಾಡ್ಸಕ್ಕೆ ಏರ್ಪಾಡು ಮಾಡ್ತಿದ್ದಾಳೆ ನನ್ನ ಸೊಸೆ. ಸರಿ, ಈಗ ಅದಕ್ಕೇನ್ ಮಾಡಕ್ಕಾಗತ್ತೆ? ದೇವ್ರ ಮೇಲೆ ಬರ ಹಾಕಿ ಎಲ್ಲ ಅವ್ನ್ ನೋಡ್ಕೊಳ್ತಾನೆ. ಸುನಂದ, ನನ್ನ ಪಾಲಿಗೆ ನೀನೇ ದೇವ್ರು ಸುನಂದ. ನಿನ್ನ ಬಿಟ್ಟು ನನ್ಗೆ ಯಾರು ಸಹಾಯ ಮಾಡ್ತಾರೆ ಹೇಳು? ನೀನ್ ನಿತೀಶ್ ಅವ್ರ ಅಪ್ಪನ ಹತ್ರ ಸ್ವಲ್ಪ ಮಾತಾಡ್ ನೋಡು. ಅವ್ರ ತಾಳ್ಮೆಯಿಂದ ಯೋಚನೆ ಮಾಡೋ ಮನುಷ್ಯ. ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಒಪ್ಕೊಂಡ್ರೂ ಒಪ್ಕೋಬಹುದು. ಸರಿ, ಮಾತಾಡ್ತೀನಿ. ತುಂಬಾ ಸಂತೋಷ ಸುನಂದ. ನನ್ನ ಮಗಳಿಗೇನಾದ್ರೂ ಈ ಮದುವೆ ಆಗ್ಬಿಟ್ರೆ ನಾನು ನಿನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ. ಸರಿ, ನಾನಿನ್ ಬರ್ತೀನಿ. ಆಯ್ತು ನಾಗರತ್ನ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದು.
ನೋಡಿದ್ಯಾ ಎಷ್ಟು ಸೊಕ್ಕು ಇವಳಿಗೆ. ಇವಳಿಗೋಸ್ಕರ ಮುಂದೆ ನಿಂತು ನಾನು ಮದ್ವೆ ಮಾತುಕತೆ ಆಡ್ದೆ. ಆದ್ರೆ ಇವಳ ಮಗ ಯಾವಳನ್ನ ಕಟ್ಕೊಂಡು ಓಡ್ ಹೋದ. ಈಗ ಮಗಳ ಮದ್ವೆ ವಿಚಾರ ಮಾತಾಡ್ಬೇಕಂತೆ. ಅವಳು ಇನ್ಯಾವನ್ ಜೊತೆಗೆ ಓಡ್ ಹೋಗ್ತಾಳೋ ಏನೋ. ಬೇಡಮ್ಮ ತಾಯಿ, ಒಂದು ಸಲ ನನ್ಗಾಗಿರೋ ಅವಮಾನನೇ ಸಾಕು. ಮತ್ತೆ ಅವ್ರ ಹತ್ರ ಮಾತಾಡ್ತೀನಿ ಅಂದ್ರಿ. ಸುಮ್ನೆ ಹಾಗಂದೆ. ನಾನು ಹಾಗೆ ಹೇಳ್ದೆ ಇದ್ದಿದ್ರೆ ಅವಳು ಇಲ್ಲೇ ಟಿಕಾಣಿ ಹಾಕ್ಬಿಟ್ಟಿರೋಳು. ಪೀಡೆ ತೊಲಗ್ಲಿ ಅಂತ ಹಾಗೆ ಹೇಳ್ದೆ. ಮತ್ತೆ ಬಂದ್ ಕೇಳಿದ್ರೆ ನಿನ್ ಹೆಸರು ಕೇಳಿದ್ರೇನೆ ಅವ್ರ ಕ್ಯಾಕ್ರು ಸುಗಿತಾರೆ ಅಂತೀನಿ. ಮತ್ತೆ ಅವಳಿ ಕಡೆ ತಲೆ ಹಾಕೋದಿಲ್ಲ. ನೋಡಿದ್ಯಾ ಏನ್ ಉಪಾಯ ಮಾಡ್ತಾಳೆ ಅಂತ. ಇವಳಿಗೆ ಹಣದ ಹುಚ್ಚ ಹಿಡ್ದಿದ್ರೆ ಇವಳೇ ಹೋಗಿ ಮಾತಾಡ್ಕೊಳ್ಳಿ. ಸರಿ, ಅವಳ ವಿಚಾರ ನಮ್ಗೆ ಹಾಕ್ಬೇಕು ಬಿಡು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅನ್ನೋ ಹಾಗೆ. ಹೋಗು, ನೀನು ಬೇಗ ಹೋಗಿ ತರಕಾರಿ ತಂದು ಬಿಡು. ಸರಿ ಸರಿ. ಬಾ ನಿತೀಶ್, ನೀನ್ ಬರ್ತೀಯೋ ಬರಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ಬಂದ್ಬಿಟ್ಟಿಯಲ್ಲ, ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ತೀಯನೋ ಥ್ಯಾಂಕ್ಸು. ನೀನು ಚಾರುಗ್ ಅನ್ಯಾಯ ಮಾಡಿದ್ಯಾ. ಯಾಕೋ ಹೀಗೆ ಮಾಡ್ದೆ ಹೇಳೋ? ಬೇರೆ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ಹೊಡೆದು ಸಾಯಿಸ್ಬಿಡ್ತಿದ್ದೆ. ಯಾಕೋ ನಗ್ತಿದ್ಯಾ? ನೀನು ಮಾಡಿರೋ ತಪ್ಪಿಗೆ ಇಷ್ಟು ಅವಮಾನ ಮಾಡಿದ್ರು ನಗ್ತಿದ್ಯಲ್ಲೋ. ಎಂತ ಜನ್ಮನೋ ನಿಂದು. ನಿತೀಶ್, ಕೈ ತೆಗಿ. ನಿನ್ನ ಹತ್ರ ಮಾತಾಡಬೇಕು ಅಂತ ನಾನು ಇಲ್ಲಿ ಕರೆದೆ. ಬಂದ ತಕ್ಷಣ ಶರ್ಟ್ ಇಟ್ಕೊಳ್ತಾ ಇದೆಯಲ್ಲ, ಶರ್ಟ್ ಬಿಡು. ನೀನು ಬಾ ಅಂದ ತಕ್ಷಣ ನಾನು ಬಂದು ನಿನ್ನ ಹತ್ರ ಕಷ್ಟ ಸುಖ ಮಾತಾಡ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಕೊರಳು ಪಟ್ಟಿ ಹಿಡಿದು ಜಗಳ ಮಾಡ್ಬೇಕು ಅಂತಾನೆ ಬಂದೆ. ಜಗಳ ಮಾಡೋದಕ್ಕೆ ನಿನ್ ಹಕ್ಕಿದೆ, ಸಂಬಂಧನೂ ಇದೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ನಿನಗೂ ನನಗೂ ಏನೋ ಸಂಬಂಧ? ನಿನ್ನ ಮೇಲೆ ಅಷ್ಟೇ ಅಲ್ಲ, ನಿನ್ ಇಡೀ ಫ್ಯಾಮಿಲಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಲು ಗೊತ್ತಾ ಚಾರು? ಅಂತಳು ಮೋಸ ಮಾಡ್ಬಿಟ್ರಲ್ಲೋ. ಎಂತ ಮನುಷ್ಯ ಜನ್ಮನೋ ನಿಮ್ದು. ಚಾರು ಪ್ರಕಾರ ನಾನ್ ಮಾಡಿದ್ದು ಕ್ಷಮಿಸಲಾರ್ದಂತ ತಪ್ಪೆ. ಆದ್ರೆ ನನ್ನ ಪ್ರಕಾರ ನಾನು ತುಳಸಿನ ಮದ್ವೆ ಆಗಿದ್ದೆ ನ್ಯಾಯ. ಏಯ್, ನ್ಯಾಯದ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೀನ್ ನ್ಯಾಯವಾಗಿದ್ದಿದ್ರೆ ನಾನ್ ಚಾರು ಹತ್ರ ನಿಜ ಹೇಳ್ಬೇಕಾಗಿತ್ತು. ಹೇಳೋಕೆಲ್ಲಿ ನನ್ಗೆ ಅವಕಾಶ ಸಿಕ್ತು. ಸಾಕು ನಿಲ್ಸೋ. ಅವಕಾಶ ಸಿಗ್ಲಿಲ್ವಂತೆ ಅವಕಾಶ. ಯಾಕೆ? ಇದಕ್ಕೂ ಮುಂಚೆ ನೀನ್ ಚಾರು ನೋಡೇ ಇರ್ಲಿಲ್ವಾ? ಅವಳೇನ್ ಚಂದ್ರಲೋಕಕ್ಕೆ ಹೋಗ್ಬಿಟ್ಟಿದ್ಲಾ? ಆಗಾಗ ಪಾರ್ಕು ಸಿನಿಮಾ ಅಂತ ಎಷ್ಟು ಸಲ ಓಡಾಡಿದ್ಯಾ? ಹಾಗೆ ಹೇಳಕ್ ನಿನಗೆ ಟೈಮ್ ಇರ್ಲಿಲ್ವಾ? ಹೇಳಕ್ ಬಿಟ್ರೆ ತಾನೆ. ಪ್ರತಿ ಸಲನೂ ಅವಳ ಹತ್ರ ವಿಷಯ ಹೇಳ್ಬೇಕು ಅನ್ಕೊಂಡಾಗ್ಲೆಲ್ಲ ಅವಳು ಏನಾದ್ರೂ ಹೇಳಿ ನನ್ನ ಬಾಯಿನ ಮುಚ್ಚಿಸೋಳು. ಈಗಲೂ ನಾನು ಮಾಡಿದ ತಪ್ಪು ಅಂತ ಅವಳ ಹತ್ರ ಕ್ಷಮೆ ಕೇಳ್ದೆ. ಆದ್ರೆ ಅವಳು ಅದನ್ನ ಪೂರ್ತಿ ಕೇಳಲೇ ಇಲ್ವಲ್ಲ. ಅವಳಿಗೆ ಮಾತಾಡೋದಕ್ಕೆ ಮಾತ್ರ ಬಾಯಿ ಇರೋದು, ಕೇಳಿಸ್ಕೊಳ್ಳೋದಕ್ಕೆ ಕಿವಿಗಳಿಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಚಾರು ಮೋಸ ಮಾಡಿ, ಚಾರು ಗೊತ್ತಿಲ್ಲದೆ ತುಳಸಿ ನಾನು ಮದುವೆ ಆಗಬೇಕು ಅಂತ ಯಾವತ್ತೂ ಅನ್ಕೊಂಡೋನಲ್ಲ. ಚಾರು ಹತ್ರ ಎಲ್ಲ ವಿಷಯನ ಹೇಳಿ ಅವಳಿಗೆ ಅರ್ಥ ಮಾಡಿಸಿ ಅವಳ ಹತ್ರ ಒಪ್ಪಿಗೆ ತಗೊಂಡು ತುಳಸಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮಮ್ಮ ಕಾಲೇಜ್ ಹತ್ರ ಹೋಗಿ ತುಳಸಿಗೆ ಅವಮಾನ ಮಾಡ್ಬಿಟ್ರು. ಅವಾಗ ನನ್ಗೆ ಬೇರೆ ದಾರಿನೇ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ತಕ್ಷಣ ತುಳಸಿನ ಮದುವೆ ಆಗ್ಬಿಟ್ಟೆ. ನೀನೇ ಹೇಳು ನಿತೀಶ್, ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನೀನೇನ್ ಮಾಡ್ತಾ ಇದ್ದೆ? ನಿಂತರ ಇಬ್ರು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಿರ್ಲಿಲ್ಲ. ಥ್ಯಾಂಕ್ಸ್. ನಿನ್ ಜೀವನದಲ್ಲಿ ಒಬ್ಳೆ ಹುಡುಗಿ, ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್. ಸರಿ ನಿತೀಶ್, ನೀನೇನ್ ನಿರ್ಧಾರ ಮಾಡಿದ್ಯಾ? ಏನ್ ನಿರ್ಧಾರ ಮಾಡಿದೀನಿ ಅಂದ್ರೆ? ಲಾವಣ್ಯನ ಬಗ್ಗೆ ಏನ್ ನಿರ್ಧಾರ ಮಾಡಿದ್ಯಾ ಅಂತ ಕೇಳಿದೆ. ಏಯ್, ನೀನೇನ್ ಲೂಸಾ? ನಿನ್ನಿಂದ ಎಲ್ರ ಜೀವನನು ಸ್ಪಾಯ್ಲ್ ಆಗಿದೆ. ಇಷ್ಟ್ರ ಮೇಲೆ ನನಗೂ ಲಾವಣ್ಯನಿಗೂ ಏನಿದೆ? ನಿನಗ್ ಮದುವೆ ಆಯ್ತು ತಾನೆ, ನೀನ್ ಸಂತೋಷವಾಗಿದ್ಯಾ ತಾನೆ? ಬೇರೆಯವ್ರ ಜೀವನ ಹಾಳಾಗೋದ್ರೆ ನಿನಗೇನು? ಇಲ್ಲ ನಿತೀಶ್, ನೀನ್ ಮಾತಾಡ್ತಾ ಇರೋದು ಸರಿ ಇಲ್ಲ. ನಾನ್ ಮದ್ವೆ ಮಾಡ್ಕೊಂಡಿದ್ದು ಒಂದು ಅನಿವಾರ್ಯ ಸಂದರ್ಭದಲ್ಲಿ. ನನ್ನಿಂದಾಗಿ ನೀನ್ ಮದ್ವೆ ನಿಲ್ಬಾರ್ದು. ಅದನ್ನ ನೀನು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಯೋಚನೆ ಮಾಡಿದ್ರೆ ನಿನಗೂ ಚಾರಿಗೂ ಮಾತ್ರ ಅಲ್ಲ, ನನಗೂ ಲಾವಣ್ಯನಿಗೂ ಮದುವೆ ಆಗಿರ್ತಿತ್ತು. ಏನ್ ಹೇಳ್ತಾ ಇದೀಯ ನಿತೀಶ್? ನಾನ್ ಮಾಡಿದ ತಪ್ಪು ಅಂತ ನೀನು ಹೇಳ್ತಾ ಇದೀಯಾ? ಸರಿ, ಈಗ ನೀನು ಲಾವಣ್ಯನ ಲವ್ ಮಾಡ್ತಾ ಇದೀಯಾ? ಹೇಳು ನಿತೀಶ್. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಸರಿ, ನೀನ್ ಲಾವಣ್ಯನ ಲವ್ ಮಾಡ್ತಾ ಇದ್ರು ನಿಮ್ಮ ಮನೆ ನಿನ್ ಬೇರೆ ಹುಡುಗಿ ನೋಡ್ತಾರೆ ಅಂತ ಇಟ್ಕೋ. ನೀನ್ ಲವ್ ಮಾಡಿರೋ ಲಾವಣ್ಯನ ಮದ್ವೆ ಆಗ್ತೀಯಾ, ಇಲ್ಲ ಲಾವಣ್ಯನ ಮರೆತು ಮನೆಯವ್ರು ನಿಶ್ಚಯ ಮಾಡಿರೋ ಹುಡುಗಿನೇ ಮದ್ವೆ ಆಗ್ತೀಯಾ? ನಿನ್ಗೆ ಅಪ್ಪ ಅಮ್ಮನೆ ಮುಖ್ಯ ಅಂತ ಇಟ್ಕೋ. ನೀನು ಅವ್ರು ನೋಡಿರೋ ಹುಡುಗಿನ ಮದುವೆ ಆದ್ರೆ ಲಾವಣ್ಯ ಸುಮ್ಮನೆ ಇರ್ತಾಳಾ? ನನಗೆ ಮೋಸ ಮಾಡಿದೆ, ದ್ರೋಹ ಮಾಡಿದೆ ಅಂತ ಹೇಳಿ ಅಳೋದಿಲ್ವಾ? ನೀನು ಕುತ್ತಿಗೆ ಪಟ್ಟೆ ಹಿಡಿದು ಪ್ರಶ್ನೆ ಮಾಡೋದಿಲ್ವಾ?
ಹಾಗೇನು ಹೇಳ್ತೀಯ ನಿತೀಶ್? ಹೋಗೆ ನನಗೆ ನಮ್ಮ ಮನೆ ಮರ್ಯಾದೆನೇ ಮುಖ್ಯ ಅಂತ ಹೇಳ್ತೀಯಾ? ನಿತೀಶ್, ಈಗ ನೀನು ನನ್ನ ಹತ್ರ ನಿಜ ಹೇಳು. ನನ್ನ ಮೇಲಿರೋ ಕೋಪನ ಲಾವಣ್ಯನ ಮೇಲೆ ತೋರಿಸ್ಬೇಡ. ನಿನಗೆ ಲಾವಣ್ಯನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಎಷ್ಟು ಸಲ ಹೇಳೋದು? ಇದೆ. ಇದು ನನಗೆ ಮುಂಚೆನೇ ಗೊತ್ತಿತ್ತು. ಹಕ್ಕಿ ಇರೋದ್ರಿಂದನೇ ನೀನು ನನಗೆ ಕುತ್ತೆ ಪಟ್ಟಿ ಹಿಡಿದಿದ್ದು. ಸರಿ, ಈಗ ಹೇಳು, ಯಾವಾಗ ಮದುವೆ? ಅದ್ ನಡೆಯೋಲ್ಲ. ಯಾಕೆ? ಮಕ್ಳ ಥರ ಮಾತಾಡಬೇಡಿ. ನನಗೆ ಲಾವಣ್ಯನ ಮೇಲೆ ಪ್ರೀತಿ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿಗೆ ನಿಮ್ಮ ಮೇಲೆ ದ್ವೇಷ ಇದೆ. ನಿಮ್ ತರ ಮನೆಯವ್ರನ್ನೆಲ್ಲ ಎದುರಾಕೊಂಡು ಮದುವೆ ಆಗೋದಕ್ಕೆ ನನ್ಗಾಗಲ್ಲ. ಅಪ್ಪ ಹ್ಞೂ ಅಂದ್ರೆ ಲಾವಣ್ಯನ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕೆಲಸ ಹುಡ್ಕೊಂಡು ಹೊರದೇಶಕ್ಕೆ ಹೋಗ್ಬಿಡ್ತೀನಿ. ವಾಪಸ್ ಬರೋದೇ ಇಲ್ಲ. ಬೇರೆ ಯಾರನ್ನು ಮದುವೆನೂ ಆಗಲ್ಲ. ನಾನು ತುಳಸಿನ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ನೀನು ಲಾವಣ್ಯನ ಪ್ರೀತಿ ಮಾಡ್ತಾ ಇದೀಯಾ. ಈ ಮದುವೆ ಖಂಡಿತ ನಡೆಯುತ್ತೆ. ನಡೆಯೋಲ್ಲ. ಚಿಕ್ಕಪ್ಪ ತುಂಬಾ ಕೋಪದಲ್ಲಿದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ನಿಮ್ಮ ಚಿಕ್ಕಪ್ಪನಿಗೂ ಅಪ್ಪನಿಗೂ ಒಪ್ಪಿಗೆ ಆದ್ರೆ ನಿನಗೆ ಮದುವೆ ಓಕೆ ತಾನೆ? ಅವ್ರು ಖಂಡಿತ ಒಪ್ಕೋತಾರೆ. ನಿನ್ನ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಇಲ್ಲಿ ಕರೆದೆ. ಒಂದು ಒಳ್ಳೆ ಸುದ್ದಿನೇ ಹೇಳಿದ್ಯಾ. ನೀನೇನು ಎದುರು ಬೇಡ, ಎಲ್ಲ ಒಳ್ಳೆ ರೀತಿಯಲ್ಲೇ ನಡೆಯುತ್ತೆ. ನೀನು ಧೈರ್ಯವಾಗಿ ಮನೆಗೆ ಹೋಗು. ಸಾರಿ ರಂಜಿತ್, ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಏನೀಗ ನನ್ನ ಶರ್ಟ್ ಸ್ವಲ್ಪ ಸುಕ್ಕಾಗಿದೆ, ಇದು ನಾನು ಆಮೇಲೆ ಐರನ್ ಮಾಡ್ಕೋತೀನಿ. ಮತ್ತೆ ಈ ವಿಷಯನ ಲಾವಣ್ಯನ ಹತ್ರ ಹೇಳ್ಬೇಡಿ, ತುಂಬ ಹೆದರ್ಕೋತಾಳೆ. ಸರಿ, ನಾನೇನು ಬರ್ತೀನಿ. ಓಕೆ, ಬಾಯ್.